ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬೇಸಿಗೆ ಬಂದರೆ ಸಾಕು ಪ್ರತಿಯೊಬ್ಬರು ಇಷ್ಟಪಟ್ಟು ತಿನ್ನುವಂಥದ್ದು ಮತ್ತು ಯಾವುದೂ ಅಲ್ಲ, ಅದೇ ತಾಟಿನಿಂಗು. ಇದನ್ನು ತಾಟಿನಿಂಗು ಅಥವಾ ತಾಳೆಹಣ್ಣು, ಐಸ್ ಆಪಲ್ ಅಂತ ಕೂಡ ಕರೀತಾರೆ. ಚಿಕ್ಕವರಾಗಲಿ ದೊಡ್ಡವರಾಗಲಿ ಪ್ರತಿಯೊಬ್ಬರು ತಿನ್ನುವಂತಹ ಹಣ್ಣು ಇದು. ಇನ್ನು ಈ ಬೇಸಿಗೆ ಕಾಲದಲ್ಲಿ ಮುಖ್ಯವಾಗಿ ಈ ತಾಟಿನಿಂಗಿಗೆ ಸಾಕಷ್ಟು ಬೇಡಿಕೆ ಬರುತ್ತೆ. ಹಾಗೆಯೇ ಇದನ್ನು ಬೇಸಿಗೆ ಕಾಲದಲ್ಲಿ ತಿನ್ನೋದ್ರಿಂದ ದೇಹಕ್ಕೆ ತುಂಬ ತಂಪು ಸಿಗುತ್ತೆ. ಇದನ್ನು ಜ್ಯೂಸ್ ಮಾಡ್ಕೊಂಡಾದರೂ ಕುಡಿಬೋದು ಅಥವಾ ಹಾಗೆಯೇ ತಿನ್ಬೋದು. ಈ ಹಣ್ಣು ನೋಡೋದಕ್ಕೆ ಕಪ್ಪು ಬಣ್ಣ ಹೊಂದಿರುತ್ತೆ, ಒಳಗಡೆ ಜೆಲ್ಲಿಯಾಗೆ ಕಾಣಿಸುತ್ತೆ ಹಣ್ಣು. ಈ ಹಣ್ಣು ತಿನ್ನೋದಕ್ಕೆ ತಾಜಾ ತೆಂಗಿನಕಾಯಿ ಹೇಗಿರುತ್ತಲ್ವ ಅದೇ ರುಚಿಯಲ್ಲೇ ಇರುತ್ತೆ. ಈ ತಾಟಿನಿಂಗನ್ನು ತಿನ್ನೋದ್ರಿಂದ ಅಂದರೆ ಬೆಳೆಯೋ ಮಕ್ಕಳು ತಿನ್ನೋದ್ರಿಂದ, ಮುಖ್ಯವಾಗಿ ಓದಿಕೊಳ್ಳುವಂತಹ ಮಕ್ಕಳು ಇರ್ತಾರಲ್ವ ಅವರು ತಿನ್ನೋದ್ರಿಂದ ಬ್ರೈನ್ ಪವರ್ ಹೆಚ್ಚಾಗುತ್ತೆ. ಅಷ್ಟೇ ಅಲ್ಲ, ತಾಟಿನಿಂಗನ್ನು ತಿನ್ನೋದ್ರಿಂದ ಶರೀರಕ್ಕೆ ತಂಪುಂಟಾಗಿ ಬೇಸಿಗೆಯಲ್ಲಿ ಸಾಕಷ್ಟು ರಿಲೀಫ್ ಸಿಗುತ್ತೆ. ಆದ್ದರಿಂದಲೇ ಬೇಸಿಗೆಯಲ್ಲಿ ತಾಟಿನಿಂಗನ್ನು ತಿನ್ನೋದ್ರಿಂದ ಬಾಯಿಗೆ ರುಚಿ ಹಾಗೂ ಹೊಟ್ಟೆಗೆ ಹಿತ, ಹಾಗೆಯೇ ದೇಹಕ್ಕೆ ತುಂಬ ತಂಪು ಸಿಗುತ್ತೆ. ಈ ಹಣ್ಣನ್ನು ಬಿಡಿಸೋದು ಸಹ ಅಷ್ಟೇ ಸುಲಭ. ಕೈಯಲ್ಲಿ ಹಿಡ್ಕೊಂಡ್ರೆ ಜಾರಿ ಹೋಗುತ್ತೆ. ಅತಿ ಮೃದುವಾದಂತಹ ಪದಾರ್ಥ ಇದು. ಬಾಯಲ್ಲಿ ಹಾಕ್ಕೊಂಡ್ರೆ ಅಂತೂ ಕರಗೆ ಹೋಗುವಂತಹ ಒಂದು ಹಣ್ಣು ಇದು. ಹಾಗೆಯೇ ನೋಡೋದಕ್ಕೂ ಸಹ ಅಷ್ಟೇ ಸುಂದರವಾಗಿರುತ್ತೆ ಈ ತಾಟಿನಿಂಗು. ಇನ್ನು ಮುಖ್ಯವಾಗಿ ಶರೀರದಲ್ಲಿ ಅಧಿಕ ಮೊತ್ತದಲ್ಲಿ ನೀರನ್ನು ಈ ಬೇಸಿಗೆಯಲ್ಲಿ ಕಳೆದುಕೊಳ್ಳೋದ್ರಿಂದ ಈ ತಾಟಿನಿಂಗು ಶರೀರಕ್ಕೆ ಕಳೆದು ಹೋದಂತಹ ನೀರನ್ನು ಒದಗಿಸುತ್ತೆ. ಈ ಬೇಸಿಗೆ ಕಾಲ ಬಂದರೆ ಸಾಕು ಮಾರ್ಕೆಟಲ್ಲಿ ತುಂಬಾ ಸಿಗುತ್ತೆ. ಇನ್ನು ಶರೀರವನ್ನು ತಂಪು ಮಾಡುವ ಈ ಹಣ್ಣು ಆರೋಗ್ಯಕ್ಕೆ ನಾನಾ ರೀತಿಯಲ್ಲಿ ಸಹಾಯ ಮಾಡುತ್ತೆ. ಈ ಬೇಸಿಗೆಯಲ್ಲಿ ಪ್ರತಿಯೊಬ್ಬರಿಗೂ ಬಾಧಿಸುವ ಪ್ರಮುಖ ಸಮಸ್ಯೆ ಅಂದರೆ ಕಾವು ಅಥವಾ ಉಷ್ಣ. ಇದನ್ನು ಮೇಲಿಂದ ಮೇಲೆ ತಿನ್ನೋದ್ರಿಂದ ಶರೀರಕ್ಕೆ ಬೇಕಾಗುವಂತಹ ಶಕ್ತಿ ಮತ್ತು ತಂಪು ಎರಡನ್ನು ಒದಗಿಸುತ್ತೆ. ಇನ್ನು ಈ ಬೇಸಿಗೆಯಲ್ಲಿ ಮುಖದ ಮೇಲೆ ಬರುವಂತಹ ಮೊಡವೆಗಳೇನಿರುತ್ತಲ್ವ, ಈ ಹಣ್ಣನ್ನು ಹಚ್ಕೊಂಡು ಮಸಾಜ್ ಮಾಡೋದ್ರಿಂದ ಬಹಳಷ್ಟು ಮೊಡವೆಗಳು ಸಹ ಕಡಿಮೆ ಆಗುತ್ತೆ. ಈ ಹಣ್ಣಲ್ಲಿ ವಿಟಮಿನ್ ಡಿ, ಕ್ಯಾಲ್ಶಿಯಂ, ಐರನ್, ಫಾಸ್ಫರಸ್, ಪೊಟ್ಯಾಷಿಯಂನಂತಹ ಸಮೃದ್ಧಿ ಗುಣಗಳನ್ನು ಸಹ ಒಳಗೊಂಡಿದೆ. ಇದನ್ನು ತಿನ್ನೋದ್ರಿಂದ ಜೀರ್ಣಕ್ರಿಯೆ ಸರಾಗವಾಗಿ ಆಗುತ್ತೆ. ಹಾಗೆಯೇ ಇದರಲ್ಲಿ ಅಧಿಕವಾಗಿ ನೀರಿರೋದ್ರಿಂದ ಶರೀರದ ತೂಕವನ್ನು ಕಡಿಮೆ ಮಾಡೋದ್ರಲ್ಲಿ ತುಂಬಾ ಸಹಾಯ ಮಾಡುತ್ತೆ. ಮತ್ತು ಶುಗರ್ ಅಂದರೆ ಮಧುಮೇಹದಿಂದ ಬಾಧೆ ಪಡುವಂತಹವರು ಸಹ ಈ ಹಣ್ಣನ್ನು ತಿನ್ಬೋದು. ಇದನ್ನು ತಿನ್ನಬೇಕಾದ್ರೆ ಇದ್ರ ಮೇಲಿನ ಹೊಟ್ಟು ತೆಗೆದೇ ಹಾಗೆ ತಿನ್ನೋದ್ರಿಂದ ದೇಹಕ್ಕೆ ತುಂಬಾ ಲಾಭಗಳು ಸಿಗುತ್ತೆ. ಆದ್ದರಿಂದ ನಾವು ಬೇಸಿಗೆ ಕಾಲದಲ್ಲಿ ತಿನ್ನಲೇಬೇಕಾದಂತಹ ಒಂದು ಮುಖ್ಯವಾದ ಹಣ್ಣು ಅಂದರೆ ಅದು ತಾಟಿನಿಂಗ್ ಅಂತಲೇ ಹೇಳ್ಬೋದು. ನೀವು ಈ ಬೇಸಿಗೆ ಕಾಲದಲ್ಲಿ ಈ ಹಣ್ಣನ್ನು ತಿನ್ನಿ ಆರೋಗ್ಯವನ್ನು ಕಾಪಾಡಿಕೊಳ್ಳಿ. ಥ್ಯಾಂಕ್ ಯು.